ಈ ಭೀಮಾ ತೀರದ ರಕ್ತಚರಿತ್ರೆ ಅಲ್ಲಿನ ಹಂತಕರ ವಿಚಾರ ಸಾಕಷ್ಟು ನೀವು ಅಲ್ಲಿ ನೋಡ್ಕೊಂಡಿರುವಂಥವ್ರು, ಸಂಧಾನ ಸಭೆಗಳನ್ನು ಕೂಡ ಅಲ್ಲಿ ಮಾಡಿದಿರಿ. ಆದರೆ ಈಗ ಈ ಭಾಗಪ್ಪ ಹರಿಜನ್ ಅಂತೇಳಿ ಅಲ್ಲಿ ಒಂದು ಬರ್ಬರವಾಗಿ ಕೊಲೆ ಮಾಡಿರುವಂಥದ್ದು ಏನು ಸರ್, ಯಾಕೆ ಈ ರೀತಿಯ ಕೊಲೆ ಆಯಿತು, ಅಲ್ಲಿನ ವಿಚಾರ ಏನು ಇರ್ಬೋದು ಏನಂತ? ಈ ಭಾಗಪ್ಪ ಹರಿಜನ್ 2000 ಇಸ್ವಿಯಲ್ಲಿ ಚಂದಪ್ಪದು ಅಲ್ಲಿ ಸಾವು ನಂತರ ಅವನು ಒಂದು ಗ್ಯಾಂಗ್ ಕಟ್ಕೊಂಡು ತಮ್ಮ ಚಟುವಟಿಕೆ ನಡೆಸ್ತಾ ಇದ್ದರು. ನಾನು 2001 ಇಸ್ವಿಯಲ್ಲಿ ಕಲಬುರಗಿ SP ನಾನು ಆಗಿದ್ದೆ. 2001, 2 ಮತ್ತು 3 ಇಸ್ವಿ ಮೇವರೆಗೆ ನಾನು ಅಲ್ಲಿದ್ದೆ. ನಮಗೆ ಮಾಹಿತಿ ಇತ್ತು ಇವನೊಂದು ಕಾರ್ಬೈನ್ ಇಟ್ಕೊಂಡಿದ್ದಾನೆ, ಕಾರ್ಬೈನ್ ಇಟ್ಕೊಂಡು ಸ್ವಲ್ಪ ಬೇರೆ ಕಡೆ ಆಪರೇಟ್ ಮಾಡ್ತಾನೆ. ಆದರೆ ನಮ್ಮ ಕಾಲಕ್ಕೆ ಈ ಕಡೆ ಅವನು ಗುಲ್ಬರ್ಗಾ ಕಡೆ ಅವನು ಬರಲಿಲ್ಲ. ಅವನು ಪುಣೆ ಕಡೆ ನಾನು ಏನು ತಿಳ್ಕೊಂಡಿದ್ದೇನೆ, ಅವನು ಆ ಕಡೆನ ಮಹಾರಾಷ್ಟ್ರ ಕಡೆ ಬಚ್ಚಿಟ್ಕೊಂಡು ಅವನು ಇದ್ದ. ಮತ್ತು ಅವನು ಯಾವ ಆ್ಯಕ್ಟಿವಿಟಿ ನಮ್ಮ ಭಾಗದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಆಗಿರಲಿಲ್ಲ. ಆನಂತರ ಮತ್ತೆ ನಾನು 2017 ಇಸ್ವಿಯಲ್ಲಿ ನಾನು IG ಆಗಿ ಕಲಬುರಗಿ ನಾನು ಹೋದೆ. ಆ ಟೈಮ್ಗೆ ಕೂಡ ನಾನು ಕೇಳಿದೆ, ಒಂದು 2008 ಇಸ್ವಿಯಲ್ಲಿ ಅವನಿಗೆ ಕಲಬುರಗಿ ಪೊಲೀಸ್ನ 2008 ಇಸ್ವಿಯಲ್ಲಿ ದಸ್ಗೀರ್ ಅವರಿಗೆ ಪುಣೆಯಿಂದ ಮಾಡಿದರು ಅವನಿಗೆ. ಆನಂತರ 2017 ಇಸ್ವಿ ನಾನು ಬಂದಾಗ ಅವೊಂದು ಅಪರಾಧಿಕೃತ ನಮ್ಮ ಭಾಗದಲ್ಲಿ ಕಲಬುರಗಿ ರೇಂಜ್ನಲ್ಲಿ ಈಶಾನ್ಯ ವಲಯ ಏನಿದೆ ಅಲ್ಲಿ ಯಾವುದು ಚಟುವಟಿಕೆ ಇದು ಕಂಡು ಬಂದಿಲ್ಲ. ಆದರೆ 2017 ಇಸ್ವಿಯಲ್ಲಿ 8ನೇ ಆಗಸ್ಟ್ಗೆ ಅವನ ಮೇಲೆ ಗುಂಡಿನ ದಾಳಿ ಒಂದು ಇದು ಬಿಜಾಪುರ ಇದು ಕೋರ್ಟ್ನಲ್ಲಿ ಇದು ಆಗಿದೆ. ಆ ಕೋರ್ಟ್ದು ಹಿನ್ನೆಲೆ ಏನಿತ್ತು 2014 ಇಸ್ವಿಯಲ್ಲಿ ಬಸವರಾಜ್ದು ಒಂದು ಕೊಲೆ, ಈ ಚಂದಪ್ಪಂದು ತಮ್ಮ ಅವೊಂದು ಕೊಲೆ ಒಂದು ಆಸ್ತಿ ವಿಚಾರವಾಗಿನ ಅದು ಕೊಲೆ ಅದು ಆಗಿದೆ. ಅಲ್ಲಿ 2014 ಇಸ್ವಿಯಲ್ಲಿ ಬೊಮ್ಮನಹಳ್ಳಿ ಊರಿನಲ್ಲಿ, ಅದು ಸಿಂದಗಿ ತಾಲೂಕಿನಲ್ಲಿ ಬರುತ್ತೆ, ಅಲ್ಮೇಲ್ ಪೊಲೀಸ್ ಸ್ಟೇಷನ್ ಬರುತ್ತೆ. ಆನಂತರ ನಾನು 2018 ಇಸ್ವಿಯಲ್ಲಿ IG ಬೆಳಗಾವಿ ರೇಂಜ್ ಅದು ಏನಿದೆ ಅದು ಉತ್ತರ ವಲಯ ಅಲ್ಲಿ ನಾನು ಹೋದೆ. ಅಲ್ಲಿ ಹೋದ ಕೂಡಲೇ ಫಸ್ಟ್ ಡೇನ ನಾನು ಇದು ದೇವನಗಾಂವ್, ಅಲ್ಮೇಲ್, ಸಿಂದಗಿ ಇದು ಎಲ್ಲ ಕಡೆ ನಾನು ವಿಸಿಟ್ ಮಾಡಿದ್ದೆ. ಮತ್ತು ಯಾವಾಗ ಅಲ್ಮೇಲ್ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ ನಾನು ಈ ಕೇಸ್ ಬಸವರಾಜ್ ಕೊಲೆ ಕೇಸ್ದು ಏನು ಹಿನ್ನೆಲೆ ಇದೆ, ಏನಾಗ್ತಾ ಇದೆ, ನಾನು ಕೇಸ್ ಫೈಲ್ ಮತ್ತು ಕ್ರೈಮ್ ರಿಜಿಸ್ಟರ್ ಎಲ್ಲ ನಾನು ನೋಡಿಕೊಂಡೆ. ಅಲ್ಲಿ ಹೆಚ್ಚೆಚ್ಚಾಗಿ ಜನ ಅವರಿಗೆ ಹೊಸ್ಟೈಲ್ ಆಗಿದ್ದರು. ಮತ್ತು ನಮಗೆ ಗೊತ್ತಾಯಿತು ಈ ಕೇಸ್ ಕೂಡ ಇದು ಖುಲಾಸೆನ ಆಗೋದು ಇದೆ. ಮತ್ತು ನಾವು ಅಲ್ಲಿ ಎಲ್ಲ ಯಾರು ಈ ಗ್ಯಾಂಗ್ಸ್ಟರ್ದು ಎಲ್ಲ ಕೇಸ್ ಫೈಲ್ ತೊಗೊಂಡು ಅವ್ರದ್ದು ಸಹಚರಗಳು ಯಾರು ಅವ್ರಿಗೆ ಎಲ್ಲರಿಗೂ ನಾವು ಪರೇಡ್ ಮಾಡಿ ಅವರಿಗೆ ಕೆಟ್ಟ ಜನಕ್ಕೆ ಗಡಿಪಾರು ಮಾಡಿ ಮತ್ತು ಅವರಿಗೆ ತಾಕೀತು ಮಾಡಿಕೊಂಡು ಯಾವುದು ಗದ್ದಲೆ ಗಲಾಟೆ ನಮ್ಮ ಮುಂದೆ ಅದು ಟೈಮ್ಗೆ ಮಾಡಬಾರ್ದು, ಅವ್ರಿಗೆ ಸರಿಯಾದ ರೀತಿ ನಾವು ಅವ್ರಿಗೆ ಎಚ್ಚರಿಕೆ ನಾವು ನೀಡಿದ್ದೀವಿ ಆ ಕಾಲಕ್ಕೆ. ಸೊ ಬಸವರಾಜ್ ಕೊಲೆ ಏನಾಗಿತ್ತು ಅದು ಕೂಡ ಒಂದು ಆಸ್ತಿ ವಿಚಾರವಾಗಿ ಆಗಿತ್ತು. ಈಗ 2024 ಇಸ್ವಿಯಲ್ಲಿ 9ನೇ ಆಗಸ್ಟ್ಗೆ ಅದು ಒಂದು ಘಟನೆ ಆಗಿದೆ. ರವಿ ಮೇಲಿನ್ಕೇರಿ ಹೇಳಿಬಿಟ್ಟು ಒಂದು ಲಾಯರ್ದು ಒಂದು ಕೊಲೆ ಆಗಿದೆ. ಈ ಕೇಸ್ಲಿ ಕೂಡ ನಾನು ಆ ಟೈಮ್ ನಾನು ರಾಜ್ಯ ರಸ್ತೆ ಸುರಕ್ಷತೆದು ನಾನು ಪ್ರಭಾರಿ ನಾನು ಇದ್ದೆ. ಯಾವಾಗ ಈ ಕೊಲೆ ಫಸ್ಟ್ ಇದು 304 ಹಾಗೇನ ರಿಜಿಸ್ಟರ್ ಆಯಿತು. ಇದು ನಾನು ನೋಡಿದೆ ನ್ಯೂಸ್ನಲ್ಲಿ ಎಲ್ಲ ಕಡೆ. ಮತ್ತು ನಾನು ಅಲ್ಲಿ SP ಇದ್ದರು ರಿಷಿಕೇಶ್, ಅವ್ರಿಗೆ ಮಾತಾಡಿದೆ. ರಿಷಿಕೇಶ್ ಅದು ಏನಿದು ಇದು ಯಾವುದು ರೋಡ್ ಆಕ್ಸಿಡೆಂಟ್ ಹಾಗೆ ಹೇಳ್ತಾ ಇದ್ದಾರೆ, ಆದರೆ ಸ್ವಲ್ಪ ನೋಡಿ ಇದು ಏನಿದೆ, ಇದು 2 ಕಿಲೋಮೀಟರ್ ಅದು ಕಾರ್ ಏನಿದೆ ಅವ್ರಿಗೆ ಡ್ರ್ಯಾಗ್ ಮಾಡಿಕೊಂಡು ಮೋಟರ್ ಸೈಕಲ್ಗೆ ಹೋಗಿದೆ. ಸೊ ಸ್ವಲ್ಪ ನೋಡಿ. ಸೊ ಆನಂತರ ಒಂದು ದಿವಸ ನಂತರ ಅವರೇ ಫೋನ್ ಮಾಡಿದ್ದೆ, ಸರ್ ಸ್ವಲ್ಪ ಡೌಟ್ ಕಾಣ್ತಾ ಇದೆ ಕೇಸ್ನಲ್ಲಿ. ನಾನು ಇದಕ್ಕೆ ನೋಡಿ ಈ ರೀತಿ ರಸ್ತೆ ಅಪಘಾತ ಏನಿದೆ ಅದು ಆಗೋದಿಲ್ಲ. ಮತ್ತು ಅವರು ನಂತರ ಅವ್ರಿಗೆ ಗೊತ್ತಾಯಿತು ಇದು ಬೇರೆ, ಮತ್ತೆ ಅಲ್ಲಿ ಕೂಡ ಆಸ್ತಿ ವಿಚಾರಗಾಗಿನೇ ರವಿ ಮೇಲಿನ್ಕೇರಿ ಅವ್ರದ್ದು ಸಂಬಂಧಿಕ ಆಗಿದ್ದರು. ಆ ನಂತರ ಅವ್ರದ್ದು ಬಿಸ್ನೆಸ್ ಪಾರ್ಟ್ನರ್ ಕೂಡ ಒಂದು ಕಾಲಕ್ಕೆ ಆಗಿದ್ದರು. ಸೊ ಆಸ್ತಿ ವಿಚಾರಗಾಗಿದ್ದು ಆಗಿದೆ. ಇದು ನಾನು ನೋಡಿದ್ದೇನೆ 2017 ಇಸ್ವಿ ನಂತರ ಕೊಲೆ ಅಥವಾ ಈ ರೀತಿ ಕೇಸಲ್ಲಿ ಅವನು ನೇರವಾಗಿ ಅವನು ಭಾಗಿ ಆಗಿರಲಿಲ್ಲ. ಆದರೆ ಈ ಮರಳು ಆಗಲಿ, ರಿಯಲ್ ಎಸ್ಟೇಟ್ ಆಗಲಿ, ಆಸ್ತಿ ಪಾಸ್ತಿದು ಸ್ವಲ್ಪ ವಿಚಾರಗಳು ಆಗಲಿ, ಅಲ್ಲಿ ನಮ್ಮ ಪ್ರಕಾರ ಅನ್ನಿಸಿದಕ್ಕೆ ಇನ್ನೂ ತೆರೆ ಮೇರೆಯಲ್ಲಿ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಅದು ಕೈ ಹಾಕ್ತಿದ್ರು. ಇದು ಘಟನೆ ಮೊನ್ನೆ 11 ಫೆಬ್ರವರಿಗೆ ಆಗಿದೆ. ಅದು ಕೂಡ ನಮಗೆ ಅನ್ನಿಸ್ದಕ್ಕೆ ಅದೇ ಪರಿಣಾಮ ಸಲುವಾಗಿ ಆಸ್ತಿ ಸಲುವಾಗಿನ ಆಗೋದು. ಅಲ್ಲಿ ಬೆಳಗಾಂ ಜಿಲ್ಲೆಯಲ್ಲಿ ಈ ಕಡೆ ಬಹಳ ಜನ ಹೇಳ್ತಾರೆ ಇದು ಮಣ್ಣು ಹೆಣ್ಣು, ಆನಂತರ ಈ ಹೊಂಡ ಇದು ಹೇಳ್ತಾರೆ, ಇದು ಗೋಲ್ಡ್ ಸಲುವಾಗಿ ಇದು ಆಸ್ತಿ ಇದು ಆಗದ್ದೆ ಹೆಣ್ಮಕ್ಳು ಸಲುವಾಗಿ ಆಗೋದು, ಅಥವಾ ಈ ಜಮೀನು ವ್ಯಾಜ್ಯ ಏನಿದೆ ಅದರ ಸಲುವಾಗಿ ಆಗೋದು. ಮತ್ತು ವಿಜಯಪುರದ್ದು ಭೀಮಾ ತೀರ್ ಏನಿದೆ ಅಲ್ಲಿ ಮೊದಲೆಯಿಂದ ಒಂದು ಕಡೆ ಮಲ್ಲಿಕಾರ್ಜುನ್ ಚಡ್ಚಂದು ಗ್ಯಾಂಗ್, ಇನ್ನೊಂದು ಕಡೆ ಮಹಾದೇವ್ ಬೈರ್ಗೊಂಡ್ದು ಗ್ಯಾಂಗ್ ಇತ್ತು.
ಚಂದಪ್ಪನ ಕಾಲ್ಕೆ ಅವರು ಮಲ್ಲಿಕಾರ್ಜುನ್ ಚಡ್ಚನ್ ಮತ್ತು ಶ್ರೀಶೈಲ್ ಚಡ್ಚನ್ಗೆ ಅವರು ಸಪೋರ್ಟ್ ಮಾಡ್ತಾ ಇದ್ರು. ಈ ಭಾಗಪ್ಪನ ಕಾಲಕ್ಕೆ ಕೂಡ ಅವ್ರಿಗೂ ಸ್ವಲ್ಪ ಅದು ಗಂಗಾಧರ್ ಇದು ಅವ್ರದ್ದು ಧರ್ಮರಾಜ್ ಮತ್ತು ಮಲ್ಲಿಕಾರ್ಜುನ್ ಜೊತೆಗೆ ನಂಟು ಅವ್ರದ್ದು ಜಾಸ್ತಿ ಇತ್ತು. ನಾವು ಆ ಟೈಮ್ಗೆಲ್ಲ ಈ ಇಡೀ ಬಿಜಾಪುರ ಜಿಲ್ಲೆ ಮಾತ್ರ ಭೀಮಾ ತೀರ್ ಇರಲಿಲ್ಲ, ಬಿಜಾಪುರ ನಗರದಲ್ಲಿ ಕೂಡ ಯಾರು ಫಯಾಜ್ ಮುಸ್ರಿಫ್ ಆ ಕೊಲೆಯಲ್ಲಿ ಕೂಡ ಭಾಗಪ್ಪಂದು ಹೆಸರು ಇದು ಕೇಳಿ ಬಂದಿತ್ತು. ನಾವು ಆ ಮರ್ಡರ್ ಕೇಸ್ ಆಗಲಿ ಅಥವಾ ಲಾಸ್ಟ್ 10 ವರ್ಷದಲ್ಲಿ ಯಾವ್ಯಾವ ಮರ್ಡರ್ ಆಗಿತ್ತು ಆ ಎಲ್ಲ ಕೇಸ್ದು ಆರೋಪಿಗಳಿಗೆ ಕರೆಸಿ ಅವರಿಗೆ ರೌಡಿ ಪರೇಡ್ ಮಾಡಿ ಅವ್ರ ಮೇಲೆ ಆಕ್ಷನ್ ತಗೊಂಡು ನಾವು ತಾಕೀತು ಮಾಡಿದ್ವಿ. ಮತ್ತೆ ನಾವು ಭೀಮಾ ತೀರದಲ್ಲಿರುವಂತಹ ಉಮ್ರಾನಿ ಊರಿಗೆ ಹೋಗಿ ಅಲ್ಲಿ ಸಭೆ ನಾವು ಮಾಡಿದ್ವಿ. ಈ ಭಾಗದಲ್ಲಿ ಇದು ಏನು ಈ ಕೊಲೆಗಳು ಆಗಲಿ ಅದೇ ರೀತಿ ಒಂದು ಅವರು ಎಕ್ಸ್ಟಾರ್ಷನ್ ಎಲ್ಲ ಮಾಡ್ತಾ ಇದ್ದಾರೆ, ಅದೇ ಯಾವ್ದು ರೀತಿ ಅವರು ಮಾಡಬಾರ್ದು. ಅವರು ಮಾಡಿದರೆ ಅವ್ರ ಮೇಲೆ ನಾವು ಕಠಿಣ ಕ್ರಮ ನಾವು ಜರುಗಿಸ್ತೀವಿ. ಸೊ ಆ ಕಾಲಕ್ಕೆ ಅಷ್ಟು ಅವರು ಸ್ವಲ್ಪ ಎರಡು ಸೈಡ್ ಇದು ಏನಿದೆ ಇದು ಬೈರ್ಗೊಂಡು ಸೈಡ್ ಮತ್ತೆ ಬಿಮ್ಲಾಬಾಯಿ ಸೈಡ್ ಅವರು ಅಷ್ಟೇ ಅವರು ಇಲ್ಲ ಅವ್ರು ಫಸ್ಟ್ ಅವರು ಹೇಳಿ ಫಸ್ಟ್ ಇವರು ಹೇಳಿ ಆ ರೀತಿ ಎಲ್ಲ ಆಯಿತು. ಆನಂತರ ಮತ್ತೆ ಈಗ ನಾನು ಅಲ್ಲಿಂದ ಹೋದ ನಂತರ ನಡುವೆ ಬೈರ್ಗೊಂಡ್ ಮೇಲೆ 2021ನೇ ಇಸ್ವಿನಲ್ಲಿ ಬಹುಶಃ ಅದು ಅಟ್ಯಾಕ್ ಆಯಿತು. ಒಬ್ಬ ಸತ್ತಿದ್ದಾನೆ, ಇಬ್ರು ಸತ್ತಿದ್ರು, ಇವನಿಗೆ ಗುಂಡೇಟಾಯಿತು. ಇದು ಎಲ್ಲ ಆಗಿದ ನಂತರ ಸ್ವಲ್ಪ ಸನ್ನಿವೇಶದಲ್ಲಿ ಬದಲಾವಣೆ ಆಯಿತು, ಅದು ಪರಿಸ್ಥಿತಿ ಬದಲಾವಣೆ ಆಯಿತು. ಅಲ್ಲಿ ನಾನು ADG ಲಾ ಆ್ಯಂಡ್ ಆರ್ಡರ್ ಆಗಿ ನಾನು ಹೋಗಿದ್ದೆ. ಆ ಟೈಮ್ಗೆ ಕೂಡ ನಾನು ಅಲ್ಮೇಲ್ ಪೊಲೀಸ್ ಸ್ಟೇಷನ್ಗೆ ಭೇಟಿ ಕೊಟ್ಟೆ. ಆ ನಂತರ ಚರ್ಚನ್ನು ಹೋದೆ. ಈ ಎಲ್ಲ ಕಡೆ ನಾವು ಹೋಗಿ ಮತ್ತೆ ನಾವು ಅವರಿಗೆ ಹೇಳಿದ್ವಿ ನೋಡಿ ಇನ್ನೊಮ್ಮೆ ನಾನು ಈಗ ಒಂದು ಕಾನೂನು ಸುವ್ಯವಸ್ಥೆ ಇದು ನಮಗೆ ಇದು ಪ್ರಭಾವ ನಮಗೆ ಸಿಕ್ಕಿದೆ, ನೀವು ಎಲ್ಲರೂ ಅದು ಶಾಂತಿಯುತವಾಗಿ ಇರಬೇಕು, ಮತ್ತು ಯಾರು ಏನಾದರೂ ಇಲ್ಲಿ ಬಾಲ ಬಿಚ್ಚಿದ್ದಾರೆ ಮತ್ತೆ ನಾವು ಅವ್ರ ಮೇಲೆ ಕಠಿಣ ಕ್ರಮ ನಾವು ಜರುಗಿಸ್ತೀವಿ. ಸೊ ಸ್ವಲ್ಪ ಅಲ್ಲಿ ಜನ ಸರಿಯಾದಿಂದ ಸ್ಪಂದಿಸಿದ್ರು. ಆದರೆ ಭಾಗಪ್ಪ ಆ ಟೈಮ್ಗೆ ಈ ಕಡೆ ಅವನು ಇರ್ತಿರ್ಲಿಲ್ಲ. ನಾನು ಯಾವ ಟೈಮ್ಗೆ ಈಗ ಅವರು ಯಾವಾಗ ನಾನು ಕಲಬುರ್ಗಿ ಅದು IG ಆಗಿದೆ ಅವನು ಬೇರೆ ಕಡೆ ಇದ್ದ, ಯಾವಾಗ ಬೆಲ್ಗಾಂ IG ಆಗಿದ್ದ ಬಿಜಾಪುರ ಕಡೆ ಅವನು ಇರ್ತಿರ್ಲಿಲ್ಲ. ಅವನು ಕಲಬುರ್ಗಿ ಕಡೆ ನಾನು ಕೇಳಿದೆ, ಅವನು ಆ ಕಡೆ ಶಿಫ್ಟ್ ಆಗಿದ್ದಾನೆ, ಕಲಬುರ್ಗಿ ಊರಿನಲ್ಲಿದ್ದಾನೆ. ಕೆಲವು ಜನಕ್ಕೆ ಮರಳು ಅದು ಸ್ವಲ್ಪ ವ್ಯಾಪಾರಗಳು ಎಲ್ಲ ಮಾಡ್ತಾ ಇದ್ದಾನೆ. ಸೊ ನಾನು ಕಲಬುರ್ಗಿ SP ಇನ್ಫಾರ್ಮ್ ಮಾಡಿದ್ದೆ, ನೋಡ್ರಿ ಸ್ವಲ್ಪ ಅವನ ಮೇಲೆ ನಿಗಾ ವಹಿಸಬೇಕು. ಅವನು ಬಹಿರಂಗವಾಗಿ ಯಾವುದು ಕೊಲೆ ಇದಲ್ಲಿ ಈಗ ಸದ್ಯಕ್ಕಿಲ್ಲ, ಆದರೆ ಇನ್ನೂ ಒಂದು ಆಕ್ಟಿವಿಟಿ ಸ್ವಲ್ಪ ಚೆಕ್ ಮಾಡಬೇಕು. ಸೊ ಅದು ನಮಗೆ ನೇರವಾಗಿ ನಾನು ಯಾವ ಕಡೆ ಇದ್ದಾಗ ನಮ್ಮ ಏರಿಯಾಕವನು ನಮ್ಮ ಸಹವಾಸಕವನು ಬರಲಿಲ್ಲ. ಸೊ ಮತ್ತೆ ಮಾತ್ರ 1, 2, 3ನಲ್ಲಿ SP ಇದ್ದಾಗ ನಾನು ತುಂಬ ಪ್ರಯತ್ನ ಪಟ್ಟಿದ್ದೆ ಅವನಿಗೆ ಹಿಡಿಬೇಕು, ಆದರೆ ಆಗಿಲ್ಲ. ಆ ಟೈಮ್ ಅವನಿಗೆ ನಾವು ಹಿಡಿಯೋಕ್ಕೆ ಆಗಿಲ್ಲ. 2008 ಇಸ್ವಿನಲ್ಲಿ ಅವರು ಮಾಡಿದ್ರು. ಸೊ ಇದು ಈಗ ನೋಡಿ ರೌಡಿ ಜಗದ್ದು ಅಥವಾ ಈ ಗ್ಯಾಂಗ್ಸ್ಟರ್ಗಳು ಯಾರು ಇರ್ತಾರೆ ಅವ್ರದ್ದು ಕೊನೆ ಇದೇ ರೀತಿ ಆಗೋದು. ಅದು ನಾವು ಬಹಳ ಜನಕ್ಕೆ ನಾವು ನೋಡಿದ್ದೀವಿ. ಅವ್ರದ್ದು ಇದೇ ರೀತಿ ಅವ್ರದ್ದು ಇದು ಬೀದಿಯಲ್ಲಿ ಸಾವು ಅವ್ರದ್ದು ಆಗೋದು. ಅದು ಅವರದೇ ಯಾರು ವೈರಿಗಳು ಇರ್ತಾರೆ ಅವರದ್ದು ಮಚ್ಚು ಲಾಂಗ್ ಅಥವಾ ಗುಂಡೇಟಿಂದ ಆಗಲಿ ಅಥವಾ ಪೊಲೀಸ್ದು ಗುಂಡೇಟಿಂದ ಆಗಲಿ ಬೀದಿ ನಾಯಿ ಹಾಗೆ ಅವ್ರದ್ದು ಸಾವು ಆಗತ್ತೆ. ಅದು ಅವರು ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ಈ ಹಿಂಸೆಗೆ ಪ್ರತಿಕಾರ ಏನಿದೆ ಅದು ಇದ್ರೆ ಹಿಂಸೆಯಿಂದ ಆಗೋದು. ನೀವು 20 ವರ್ಷ ಹಿಂದೆ ಕೂಡ ಏನಾದರೂ ಮಾಡಿದರೆ, 10 ವರ್ಷ ಹಿಂದೆ ಕೂಡ ಮಾಡಿದರೆ, 10 ತಿಂಗಳ ಹಿಂದೆ ಮಾಡಿದರೆ ಆ ಪ್ರತಿಕಾರವಾಗಿ ಅವ್ರದ್ದು ನೆಂಟರು ಆಗಲಿ ಅವ್ರದ್ದು ಸ್ನೇಹಿತ ಆಗಲಿ ಅವರು ಏನಾದರೂ ಪ್ರತಿಕಾರ ತಗೊಳ್ಳಕ್ಕೆ ಅವರು ಮುಂದೆ ಬರ್ತಾರೆ. ಸೊ ಇದು ಒಂದು ಸೈಕ್ಲಿಕ್ ಅದು ನಮ್ಮ ಪ್ರಕಾರ ಇದೆ. ಆದರೆ ನಮ್ಮ ಪ್ರಕಾರ ನಮ್ಮ ಸಮಾಜದಲ್ಲಿ ನಮ್ಮ ರಾಜ್ಯದಲ್ಲಿ ಇರ್ತಿ ಯಾರು ಖುದ್ದಾಗಿ ಕಾನೂನು ಕ್ರಮ ಕೈಗೆ ತಗೊಳ್ಳೋದು ಅದು ಕೂಡ ಸರಿ ಇಲ್ಲ. ನಾವು ಪೊಲೀಸ್ ಇಲಾಖೆನವರು ನಾವು ಸಮರ್ಥವಾಗಿ ಸ್ವಲ್ಪ ಅವ್ರ ಮೇಲೆ ಇದು ಕ್ರಮ ತಗೊಂಡು ಈ ಸೈಕಲ್ಗೆ ಇನ್ನೂ ಬ್ರೇಕ್ ಮಾಡಬೇಕು. ಮತ್ತೆ ಮುಂದೆ ಇರ್ತಿ ಆಗಬಾರ್ದು. ನಮ್ಮ ಪ್ರಕಾರ ಸ್ಥಾನೀಯ ಪೊಲೀಸ್ ಈಗಲೇ ಅವನು ಅಗರ್ಖೇಡ್ನವರು ಅವನು ಪ್ರಕಾಶ್ ಇಲಿಯಾಸ್ ಪಿಂಟ್ಯಾ ಮತ್ತೆ ಇನ್ನೊಬ್ಬರು ಸಂದೀಪ್ ಅವನು ಅಗರ್ಖೇಡಿಂದ ಇದ್ದಾನೆ, ಒಬ್ಬ ಹೊರ್ತಿಯಿಂದ ಇದ್ದಾನೆ ಯಾರು ಅವನು, ಮತ್ತೆ ಒಬ್ಬ ಬೈಲೊಂಗಲಿಂದ ಕೂಡ ಇದ್ದಾನೆ. ಅದು ಯಾರು ಬೆನ್ಕೋಪ್ ಗದಿಗಪ್ಪ ಬೆನ್ಕೋಪ್ ಅವನು ಬೈಲೊಂಗಲ್ ಊರು, ನಾನು ಅಲ್ಲಿ ಕೂಡ ಕೆಲಸ ಮಾಡಿದ್ದೇನೆ.